ಮೊದಲಿಗೆ ನಾನು ಕಡಲೆಬೇಳೆ ಉದ್ದಿನಬೇಳೆನ ಹುರ್ಕೊಳ್ತೀನಿ. ಡ್ರೈಯಾಗಿ ಹುರ್ಕೊಬೇಕು, ಎಣ್ಣೆ ಹಾಕೋದು ಬೇಡ. ಒಂದು 5 ನಿಮಿಷ ಹುರಿದಿದ್ದೀನಿ, ಕೆಂಪಾಗ್ತಾ ಇದೆ. ನಾನು ಸ್ವಲ್ಪ ಆದರೆ ಸಾಕಾಗುತ್ತೆ. ಉದ್ದಿನಬೇಳೆ ಬೇಗ ಆಗಿಬಿಡುತ್ತೆ, ಕಡಲೆಬೇಳೆ ಸ್ವಲ್ಪ ನಿಧಾನ ಆಗುತ್ತೆ. ಅದಕ್ಕೆ ಕಡಲೆಬೇಳೆ ಫಸ್ಟ್ ಹಾಕ್ಕೊಂಡು ಒಂದು 2 ನಿಮಿಷ ಹುರಿದ ಮೇಲೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸಾಕು, ಇದಾಗಿದೆ, ತೆಕ್ಕೊಳ್ತೀನಿ. ಇದಕ್ಕೀಗ ಎಳ್ಳು ಹಾಕ್ಕೊಳ್ತೀನಿ. ಸ್ಪೂನಷ್ಟು ಹಾಕಿದ್ದೀನಿ. ಸಾಕು, ಇದಾಗಿದೆ, ತೆಕ್ಕೊಳ್ತೀನಿ. ಇದಕ್ಕೀಗ ಮೆಂತೆ, ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಹುರಿದ್ಮೇಲೆ ಕಾಳುಮೆಣಸು, ಚಕ್ಕೆ ಲವಂಗ ಹಾಕೋದ್ರಿಂದ ಪುಳಿಯೋಗರೆ ಘಮ ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಎಲ್ಲರೂ ಹಾಕಲ್ಲ, ಕೆಲವರು ಹಾಕ್ತಾರೆ. ಇದು ಜೀರಿಗೆ ಸಿಡಿಯೋವರೆಗೆ ಹುರಿದ್ರೆ ಸಾಕಾಗುತ್ತೆ. ಸಾಕು, ಇದಾಗಿದೆ. ಕಡೆಯಲ್ಲಿ ಮೆಣಸು ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೀಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಸಾಕು, ಇದಾಗಿದೆ, ಆಫ್ ಮಾಡ್ಕೊಡ್ತೀನಿ. ಗರಿ ಆಗಿದೆ ಮೆಣಸೆಲ್ಲ. ಮೊದಲಿಗೆ ಮೆಣಸನ್ನು ನೈಸಾಗಿ ಪುಡಿ ಮಾಡ್ಕೊಳ್ತೀನಿ. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಹಾಕ್ಕೊಳ್ತೀನಿ. ಮೆಣಸು ಪುಡಿ ಮಾಡ್ತಂದಿದ್ದೀನಿ, ನೈಸಾಗಿ ಮಾಡ್ಕೊಂಡಿದ್ದೀನಿ. ಈಗ ಈ ಬೇಳೆಯನ್ನೆಲ್ಲ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ರಫಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿ ಆಗಿದೆ. ಪುಡಿ ರೆಡಿ ಆಯಿತು. ಎಳ್ಳು ನಾನು ಇಡಿಯೇ ಹಾಕ್ತೀನಿ, ಪುಡಿ ಮಾಡೋದಿಲ್ಲ. ಹಾಗೆ ಆಮೇಲೆ ಅನ್ನದ ಮೇಲೆ ಹಾಕ್ಕೊಳ್ತೀನಿ. ಒಂದು 100-150 ಗ್ರಾಮಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಳ್ಳೆಣ್ಣೆ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಹಾಕ್ತೀನಿ. ನೆನ್ಗಡಲೆ ಹಾಕ್ಕೊಳ್ತೀನಿ. ನೆನ್ಗಡಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಳ್ತೀನಿ. ಒಣಮೆಣಸು, ಕರಿಬೇವಿನ ಸೊಪ್ಪು, ಒಂದು ಚಮಚ ಅರಿಶಿನ. ಒಗ್ಗರಣೆ ಎಲ್ಲ ಸಿಡಿದಿದೆ. ಈಗ ಹುಣಸೆ ರಸ ಹಾಕ್ಕೊಳ್ತೀನಿ. ಬೆಲ್ಲ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು.
ಕಲ್ಲುಪ್ಪು ಹಾಕ್ತಾಯಿಲ್ಲ. ಕಲ್ಲುಪ್ಪು ಕೆಲವು ಸತಿ ಎಣ್ಣೆಯಲ್ಲಿ ಕರಗೋದಿಲ್ಲ, ಹಾಗಾಗಿ ಇರುತ್ತೆ, ಇಡೀ ಇಡೀ ಸಿಕ್ಕುತ್ತೆ. ಅದಕ್ಕೆ ನಾನು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹುಣಸೆಹಣ್ಣು ರಸ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕಾಲ ಕುದ್ದಿದೆ. ಇದಕ್ಕೀಗ ಪುಡಿ ಮಾಡಿರೋ ಮಸಾಲ ಹಾಕ್ಕೊಳ್ತೀನಿ. ನೋಡಿ ಹಾಕ್ಕೊಳ್ಬೇಕು ಎಷ್ಟು ಬೇಕು ಅಂತ. ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಅನ್ನ ಕಲಸಿ ಮತ್ತು ಹಾಗೆ ಇಟ್ಕೊಳ್ಬೋದು. ಹಂಗೊಂದು ತಿಂಗಳಾದರೂ ಹೊರಗಡೆ ಇಟ್ಟರೂ ಕೆಡದೇನೆ ಇರುತ್ತೆ, ಚೆನ್ನಾಗಿ ಕುದಿಸಿ ಇಟ್ಕೊಂಡ್ಬಿಟ್ರೆ. ಇದಕ್ಕೀಗ ನಾನು ತುಪ್ಪ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು 2 ಸ್ಪೂನಷ್ಟು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಿದೆ, ಇಷ್ಟಾದರೆ ಸಾಕಾಗುತ್ತೆ. ಆಫ್ ಮಾಡ್ಕೊಬೋದು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.